ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಪರಿವಾರ ಚಾನಲ್ಗೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜೂಟ್ ಥ್ರೆಡ್ಡಿಂದ ಹೋಮ್ ಡೆಕೋರ್ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ನಮಗೆ ಬೇಕಾಗಿರುವಂಥ ಐಟಮ್ ಕೇಕ್ ಬೇಸ್, ಕಾರ್ಡ್ಬೋರ್ಡ್ ಸಿಲಿಂಡರ್, ಪ್ಲಾಸ್ಟಿಕ್ ಪೈಪ್, ಕಟಿಂಗ್ ಪ್ಲೈಯರ್ ಬೇಕು, ಅದೇ ರೀತಿಯಲ್ಲಿ ಗ್ಲೂ ಗನ್, ಜೂಟ್ ಥ್ರೆಡ್, ಬಾಟಲ್ ಕ್ಯಾಪ್ಸ್, ಬ್ಲೇಡ್. ಕೇಕ್ ಬೇಸ್ನ ಮೇಲೆ ಬಾಟಲ್ ಕ್ಯಾಪಿನಿಂದ ಈ ರೀತಿಯಲ್ಲಿ ರೌಂಡ್ ಸರ್ಕಲ್ ಹಾಕಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯಲ್ಲಿ ಮತ್ತೆ ಪ್ರೆಸ್ ಮಾಡಿ ಅದನ್ನು ಅಂಟಿಸ್ಕೊಳ್ಳಿ. ಇವಾಗ ಪ್ಲಾಸ್ಟಿಕ್ ಪೈಪನ್ನು ಸಾಧಾರಣ 6 ಇಂಚಿನಷ್ಟು ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಈ 3 ಐಟಮ್ಸನ್ನು ಜೂಟ್ ಥ್ರೆಡ್ಡಿನಿಂದ ಪೂರ್ತಿಯಾಗಿ ಕವರ್ ಮಾಡಿಕೊಳ್ಳಿ. ನಿಮಗೆ ಕೇಕ್ ಬೇಸ್ ಸಿಗದಿದ್ದಲ್ಲಿ ಕಾರ್ಡ್ಬೋರ್ಡಿಂದ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಬೋದು. ಗ್ಲೂಗನ್ ಮೂಲಕ ಜೂಟ್ ಥ್ರೆಡ್ಡನ್ನು ಸರ್ಕಲ್ ಬರುವ ರೀತಿಯಲ್ಲಿ ನಾನು ಅಂಟಿಸ್ತಾ ಹೋಗ್ತಿದ್ದೇನೆ. ಜೂಟ್ ಥ್ರೆಡ್ ಅಂಟಿಸುವಾಗ ಒಂದರ ಮೇಲೆ ಒಂದು ಬರದಂತೆ ನೋಡ್ಕೊಳ್ಬೇಕು. ಹಾಗೆ ಜಾಗ್ರತೆಯಿಂದ ಅದನ್ನು ಅಂಟಿಸ್ತಾ ಹೋಗಬೇಕಾಗ್ತದೆ. ಮತ್ತು ಮಧ್ಯದಲ್ಲಿ ತುಂಬ ಗ್ಯಾಪ್ ಇಲ್ಲದ ಹಾಗೆ ಅಂಟಿಸ್ತಾ ಹೋಗಬೇಕಾಗ್ತದೆ. ಇಲ್ಲಿ ಪೂರ್ತಿಯಾಗಿ ಅಂಟಿಸಿದ ಮೇಲೆ ನಿಮಗೆ ಈ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಕಲ್ಕಿಂತನೂ ದೊಡ್ಡದಾದ ಒಂದು ಕಾರ್ಡ್ಬೋರ್ಡನ್ನು ತಗೊಳ್ಳಿ. ಅದನ್ನು ಮೊದಲು ಹೇಗೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಮಧ್ಯದಲ್ಲಿ ಹೋಲ್ ಮಾಡಿಕೊಳ್ಬೇಕು. ಕಾರ್ಡ್ಬೋರ್ಡ್ ಹೋಲ್ ಆದಮೇಲೆ 2 ಮುಚ್ಚಳವನ್ನು ತೆಕ್ಕೊಂಡು ಒಂದಕ್ಕೊಂದು ಅಂಟಿಸ್ಕೊಂಡು ಅದರ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಗಮ್ ಹಾಕಿ ಫಿಕ್ಸ್ ಮಾಡಬೇಕಾಗ್ತದೆ. ಬಾಟಲ್ ಕ್ಯಾಪ್ ಹೊರಗೆ ಹೋಗದ ಹಾಗೆ ಅದರ ಸುತ್ತಲೂ ಗಮ್ ಹಾಕಿ ಫಿಕ್ಸ್ ಮಾಡಿಕೊಳ್ಬೇಕು. ಅದರ ನಂತರ ಜೂಟ್ ಥ್ರೆಡ್ಡನ್ನು ಪುನಃ ಮೊದಲು ಯಾವ ರೀತಿಯಲ್ಲಿ ಸುತ್ತಿದ್ದೇವಲ್ವ ಅದೇ ರೀತಿಯಲ್ಲಿ ಪೂರ್ತಿಯಾಗಿ ಕವರ್ ಮಾಡಿಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ 2 ಬದಿಯಲ್ಲೂ ಸಹ ಕವರ್ ಮಾಡಿಕೊಳ್ಬೇಕು. ಗಮನಿಸಿ, ಇಲ್ಲಿ ಒಂದು ಕಾರ್ಡ್ಬೋರ್ಡ್ ದೊಡ್ಡದು ಹಾಗೂ 2 ಕಾರ್ಡ್ಬೋರ್ಡನ್ನು ಸಣ್ಣದನ್ನು ಯೂಸ್ ಮಾಡ್ತಾ ಇದ್ದೇನೆ. ಸಣ್ಣ ಕಾರ್ಡ್ಬೋರ್ಡ್ನಲ್ಲಿ ಒಂದು ಸೈಡ್ ಮಾತ್ರ ಜೂಟ್ ಥ್ರೆಡ್ಡನ್ನು ಕವರ್ ಮಾಡ್ಕೊಂಡಿದ್ದೇನೆ. ಹಾಗೆ ಪ್ಲಾಸ್ಟಿಕ್ ಪೈಪನ್ನು ಜೂಟ್ ಥ್ರೆಡ್ಡಿಂದ ಸುತ್ತಿದ್ದನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದೇನೆ. ಇವಾಗ ಕಾರ್ಡ್ಬೋರ್ಡ್ ಸಿಲಿಂಡ್ರನ್ನು ಈ ರೀತಿಯ ಶೇಪಿಗೆ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ಈ ರೀತಿಯಲ್ಲಿ ನನಗೆ ಹಿಂದಿನಿಂದ ಕುತ್ಕೊಳಿಸ್ಬೇಕಾಗ್ತದೆ. ಅದನ್ನು ಗಮ್ ಹಾಕಿ ಅಂಟಿಸ್ಬೇಕೀಗ. ಸೊ ಇದು ಒಳಗೆ ಸೇರ್ಕೊಂಡು ಕುತ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಾರ್ಡ್ಬೋರ್ಡ್ ಸಿಲಿಂಡ್ರನ್ನು ಪೂರ್ತಿಯಾಗಿ ಜೂಟ್ ಥ್ರೆಡ್ನಿಂದ ಕವರ್ ಮಾಡಿಕೊಳ್ಬೇಕು. ಆ ನಂತರ ನಾವು ಯಾವ ಕಾರ್ಡ್ಬೋರ್ಡಿಗೆ ನಾವು ಜೂಟ್ ಥ್ರೆಡ್ ಡಬಲ್ ಸೈಡ್ ಹಾಕಿದ್ದೇವೆ ಅದನ್ನು ಈ ರೀತಿಯಲ್ಲಿ ತಗೊಂಡು ಅಂಟಿಸ್ಕೊಳ್ಬೇಕಾಗ್ತದೆ. ಈಗ ತೆಳಗಿನ ಕಾರ್ಡ್ಬೋರ್ಡ್ ಶೀಟನ್ನು 8x1 ಅಳತೆಯಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ಜೂಟ್ ಥ್ರೆಡ್ಡಿನಿಂದ ಪೂರ್ತಿಯಾಗಿ ಕವರ್ ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ 6 ಇಂಚಸ್ ಈ ರೀತಿಯಲ್ಲಿ ಕೊಳವೆ ಥರ ಮಾಡಿಕೊಂಡು ಅದನ್ನು ಈ ರೀತಿಗೆ ಬೆಂಡ್ ಮಾಡಿಕೊಳ್ಬೇಕಾಗ್ತದೆ. ಇದನ್ನು ಈ ರೀತಿಯಲ್ಲಿ ಬೆಂಡ್ ಮಾಡಿ ಅದಕ್ಕೆ ಗಮ್ ಹಾಕಿ ಅಂಟಿಸ್ತೇನೆ. ನೋಡಿ, ಇಲ್ಲಿ ಇದನ್ನು ಈ ರೀತಿಯಲ್ಲಿ ಅಂಟಿಸ್ಕೊಂಡಿದ್ದೇನೆ. ಅದರ ಮೇಲೆಗೆ ನಾವು ಕೊಳವೆ ಆಕಾರದ ಇದನ್ನು ಅಂಟಿಸ್ಕೋಬೇಕಾಗತ್ತೆ. ಇವಾಗ ಈ ರೀತಿಯ ಆಕಾರದ 2 ಪೀಸ್ ಕಾರ್ಡ್ಬೋರ್ಡ್ ಶೀಟನ್ನು ತಗೊಂಡಿದ್ದೇನೆ. ಅದನ್ನು ಗಮ್ ಹಾಕಿ ಸರ್ಕಲನ್ನು ಈ ರೀತಿಯಲ್ಲಿ ಕೂರಿಸ್ತಾ ಇದ್ದೇನೆ. ನಂತರ ಅದನ್ನು ಜೂಟಿ ಥ್ರೆಡ್ಡಿನಿಂದ ಗಮ್ ಹಾಕಿ ಅಂಟಿಸ್ಕೋಬೇಕಾಗುತ್ತೆ. ಇವಾಗ ಕೊಳವೆ ಆಕಾರದಲ್ಲಿ ಮಾಡಿದ್ದೇವಲ್ಲ ಅದನ್ನು ಈ ರೀತಿಯಲ್ಲಿ ಮಧ್ಯದಲ್ಲಿ ಹಾಕಿ ಗಮ್ ಹಾಕಿ ಫಿಕ್ಸ್ ಮಾಡಿಕೊಳ್ಬೇಕು.
ಪೂರ್ತಿಯಾಗಿ ಫಿಕ್ಸ್ ಮಾಡಿದ ಮೇಲೆ ಈ ರೀತಿಯಲ್ಲಿ ಕಾಣಿಸ್ತದೆ. ಬೆಂಡ್ ಮಾಡಲಿಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಳಗಿಂದ ಸ್ಟ್ರಿಂಗ್ ಹಾಕಿಬಿಟ್ಟು ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತದೆ. ಸೊ ಇವಾಗ ಅದರ ಮೇಲಿನ ಭಾಗವನ್ನು ಗಮ್ ಹಾಕಿ ಅಂಟಿಸ್ತಾ ಇದ್ದೇನೆ. ಅನಂತರ ಈ ರೀತಿಯ ಒಂದು ಕ್ಯಾಪ್ ನನ್ನ ಹತ್ರ ಇದ್ದದನ್ನು ಉಪಯೋಗ ಮಾಡ್ತಾ ಇದ್ದೇನೆ ಡೆಕೋರೇಷನಿಗೋಸ್ಕರ. ಸೊ ಅದರ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಅದರ ಬಾರ್ಡರ್ ಇದೆ ಅಲ್ವಾ ಅದನ್ನು ತೆಗಿತಾ ಇದ್ದೇನೆ. ಸಾಧಾರಣ 3 ಇಂಚಿನಷ್ಟು ನಾನು ಕಟ್ ಮಾಡಿ ತೆಗೆದಿದ್ದೇನೆ. ಇವಾಗ ಇದನ್ನು ಕಟ್ ಮಾಡಿದ್ದನ್ನು ಗಮ್ ಹಾಕಿಬಿಟ್ಟು ಫಿಕ್ಸ್ ಮಾಡ್ತೇನೆ. ಅದಕ್ಕೆ ಪೂರ್ತಿಯಾಗಿ ಮೆಟಾಲಿಕ್ ಪೇಂಟನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ಪೇಂಟ್ ಅಪ್ಲೈ ಆದಮೇಲೆ ನಮ್ಮ ಕ್ಯಾಪ್ ಇವಾಗ ಈ ರೀತಿಯಲ್ಲಿ ಕಾಣಿಸ್ತದೆ. ಅದರ ತುದಿಯ ಭಾಗವನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ಒಳಗೆ ಇನ್ಸರ್ಟ್ ಮಾಡ್ತೇನೆ. ಹಾಗೆ ನಮ್ಮ ಕ್ಯಾಪಿಗೆ ಬೀಡ್ಸಿಂದ ಲೇಸಿನಿಂದ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಅನಂತರ ಇಲ್ಲಿ ಲಿಕ್ವಿಫೈಡ್ ಮಾಡಿದ್ದ ಗಮ್ಮನ್ನು ತಗೊಳ್ತಾ ಇದ್ದೇನೆ. ಬಲೂನನ್ನು ಸ್ವಲ್ಪ ಊದಿಕೊಂಡು ಅದಕ್ಕೆ ಗಂಟು ಹಾಕ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಜೂಟ್ ಥ್ರೆಡ್ಡನ್ನು ನಾನು ಲಿಕ್ವಿಫೈಡ್ ಮಾಡಿದ ಗಮ್ಮಿನಲ್ಲಿ ಅದ್ದಿಬಿಟ್ಟು ಬಲೂನಿಗೆ ಈ ರೀತಿಯಲ್ಲಿ ಸುತ್ತುತ್ತಾ ಇದ್ದೇನೆ. ಗಮ್ಮು ಅಪ್ಲೈ ಮಾಡಿದಂತಹ ಜೂಟು ಥ್ರೆಡ್ಡನ್ನು ಸುತ್ತಿ ಒಣಗಿಸಬೇಕು. 1 ದಿನದ ನಂತರ ಈ ರೀತಿಯಲ್ಲಿ ಕಾಣಿಸ್ತದೆ. ಆ ಬಲೂನನ್ನು ಈಗ ಓಪನ್ ಮಾಡಿ ತೆಗಿಬೇಕಾಗ್ತದೆ. ಬಲೂನ್ ಓಪನ್ ಮಾಡಿದ ಮೇಲೆ ಹೀಗೆ ಕಾಣಿಸ್ತದೆ. ಇದನ್ನು ಕ್ಯಾಪಿನಲ್ಲಿ ಈ ರೀತಿಯಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೇನೆ. ಆನಂತರ ಸ್ವಲ್ಪ ಹೂವನ್ನು ಸುತ್ತಕ್ಕೆ ಅಂಟಿಸ್ತಾ ಇದ್ದೇನೆ. ಕ್ಯಾಪಿನ ಸುತ್ತಕ್ಕೆ ಪರ್ಪಲ್ ಕಲರ್ ಇದು ಸಣ್ಣ ಫ್ಲವರನ್ನು ಪೂರ್ತಿಯಾಗಿ ಅಂಟಿಸಿದ ಮೇಲೆ ಮಧ್ಯದಲ್ಲಿ ಕವರ್ ಮಾಡಲಿಕ್ಕೋಸ್ಕರ ದೊಡ್ಡ ದೊಡ್ಡ ರೋಸ್ಗಳನ್ನು ಹಾಕ್ತೇನೆ. ನಂತರ ಈ ರೀತಿಯಲ್ಲಿ ಕಾಣಿಸ್ತದೆ. ನಮ್ಮ ಹೋಮ್ ಡೆಕೋರ್ ರೆಡಿ ಆಗ್ತಾ ಇದೆ. ಇವಾಗ ನಾನು ಫ್ರಂಟ್ ವ್ಯೂವಲ್ಲಿ ನಾನು ಒಂದು ರೋಸನ್ನು ಅಂಟಿಸ್ಕೊಂಡಿದ್ದೇನೆ ಮೇಲ್ಗಡೆ. ಹಾಗೆ ತಯಾರಿಸಿದಂತಹ ಕ್ಯಾಪ್ ಬುಟ್ಟಿಯನ್ನು ಇವಾಗ ಹಿಂದುಗಡೆ ಅಂಟಿಸಿದ್ದೇನೆ. ಸೊ ನಮ್ಮ ಹೋಮ್ ಡೆಕೋರ್ ಈ ರೀತಿಯಲ್ಲಿ ಕಾಣಿಸ್ತದೆ. ನನ್ನ ಹೋಮ್ ಡೆಕೋರಿಗೆ ನಿಮ್ಮಿಂದ ಒಂದು ಲೈಕ್ ಇರಲಿ, ಜೊತೆಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಲಿಕ್ಕೆ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.